ನ್ಯೂಸ್ ಅವರಿಗೆ ಮತ್ತೆ ಸ್ವಾಗತ. ಮಧ್ಯಪ್ರಕಾಶ್ ಅವರು, ನಾವು ಚರ್ಚೆ ಏನೇ ಮಾಡ್ಬೋದು, ಈ ದೋಸ್ತಿ, ಇವರು ದುಶ್ಮನಿ, ಮೈತ್ರಿ, ಈಗ ಮಾಡ್ಕೊಳ್ಳೋವಾಗ ಮೈತ್ರಿ, ಈಗ ಸೋತ ಮೇಲೆ ನಾವು ಮೈತ್ರಿ ಮಾಡ್ಕೊಂಡಿಲ್ಲ ಅಂತ ಹೇಳ್ತಾರೆ. ಈಗ ಜನರ ಮುಂದೆ ಹೇಳ್ತಾ ಜನಕ್ಕೆ ಗೊತ್ತಿದೆ. ಆದರೆ ಒಂದು ನಾನು ಬಿಟ್ವೀನ್ ದಿ ಲೈನ್ಸ್ ಯಾಕೆ ಹೇಳಿದೆ ಅಂದರೆ, ನಾನು ದಿವಾಕರ್ ಕೇಳುವಾಗ ಒಂದು ಲೈನ್ ಇದೆ. ಬಿ ಪಿ ಹರೀಶ್ ಅವರು ಇಷ್ಟು ಜೋಶಾಗಿ ಮಾತಾಡ್ತಾ ಇದ್ದಾರೆ, ಒಂದು ಮೆಸೇಜ್ ಪಾಸ್ ಮಾಡ್ತಾರದು, ಇಲ್ಲಿ ಮೈತ್ರಿ ಮಾಡ್ಕೊಂಡ್ರು ಕೂಡ ಅವರೆಲ್ಲ ಒಂದು ಕಡೆ ಒಳಗಡೆ ಕೆಲಸ ಆಗಿಲ್ಲ ಅಂತ ಸ್ಪಷ್ಟವಾಗಿದೆ. ಹುಬ್ಳಿ ಧಾರವಾಡದಲ್ಲಿ ಅಷ್ಟು ನೀವು ಸಲೀಸ ತೊಳಕಲ್ಲ. ಹಾವೇರಿ ಅನ್ನುವಂಥದ್ದು CM ಉದಾಸಿ, ಸಜ್ಜನ್ನು, ಓಲೇಕರ್ ಅವರೆಲ್ಲ ಕಮ್ಮಿ ಏನಲ್ಲ, ಸ್ಟ್ರಾಂಗ್ ಇದ್ದಾರೆ. ಆದರೆ ಆ ಟಿಕೆಟ್ ಕೈ ತಪ್ಪಿದೆ. ಎಲ್ಲ ಒಂದು ಕಡೆ ಉದಾಸಿ ಕೂಡ ಆಗಬೇಕಾಗಿತ್ತು. ಶಿವರಾಜ್ ಸಜ್ಜನ್ ವಾಪಸ್ ತೊಗೊಂಡಿದ್ದಾರೆ, ಅವ್ರಿಗೆ ಇಷ್ಟ ಇರಲಿಲ್ಲ. ಅಂದರೆ ಬಹುತೇಕ ನಾವಿಲ್ಲದೆ ನೀವು ಏನು ಗೆಲ್ತೀರಿ ಅನ್ನುವಂಥದ್ರ ಮಟ್ಟಕ್ಕೆ ಬಂದು ನಿಂತಿದ್ದಾರೆ KJP ಅವರು ಅಂತ. ಖಂಡಿತ ಅದಾಗೇ ಆಗಿರುತ್ತೆ. ಶಿವರಾಜ್ ಸಜ್ಜನ್ ಅವರು ಅವರ ನಾಮಪತ್ರ ವಾಪಸ್ ತಗೊಳ್ಳುವಾಗ ತುಂಬ ಸ್ಪಷ್ಟವಾಗಿ ಹೇಳಿದ್ರು. ಅವರ ಮಾತುಗಳಲ್ಲಿ ಅಸಮಾಧಾನ ವ್ಯಕ್ತ ಆಗ್ತಾ ಇತ್ತು. ಅದು ಖಚಿತವಾಗಿ ಗೋಚರ ಆಗ್ತಾ ಇತ್ತು. ಅಂಡ್ ಉದಾಸಿಗೂ ಅಸಮಾಧಾನ ಇತ್ತು. ಜೊತೆಗೆ ಹರೀಶ್ ಅವ್ರ ಮಾತುಗಳು ನೋಡಿ ಎಷ್ಟು ಕ್ಲಾರಿಟಿ ಇದೆ ಅಂತಂದ್ರೆ, ಯಾರು ತಮ್ಮಗೆ ಮಾಡುವಾಗ ಬರ್ತಾರೆ, ಅಣ್ಣಗೆ ಮಾಡುವಾಗ ಬರ್ತಾರೆ, ಮೈತ್ರಿನೇ ಆಗಿಲ್ಲ. ಅವರು ಅಲ್ಲಿ BJP ಕ್ಯಾಂಡಿಡೇಟ್ ಇದ್ರು ಕೂಡ, ನವೀನ್ ಅಂತೇಳಿ ಚಿತ್ರ ಇದ್ರು ಕೂಡ, ರಘು ಆಚಾರ್ಯ ಸಪೋರ್ಟ್ ಮಾಡಿ ಗೆಲ್ಸ್ಕೊಂಡು ಬಂದು ಬಹಳ ಖುಷಿಯಲ್ಲಿದೆ, ಸಂಭ್ರಮದಲ್ಲಿದ್ದಾರೆ. BJP ಅವರಿಗೆ ಅಲಯನ್ಸ್ ಅಲ್ಲ ಇವತ್ತು. ರವಿ ಸುಬ್ರಹ್ಮಣ್ಯ ಅವರು ಒಂದು ಮಾತು ಹೇಳ್ತಾ ಇದ್ರು, ಪ್ರದೀಪ್ ಶೆಟ್ಟರು ಕೆಲಸ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಪ್ರದೀಪ್ ಶೆಟ್ಟರ್ ಕೆಲಸ ಮಾಡಿರಬಹುದು, ಅವ್ರ ಅಣ್ಣ ನಿಂತಿದ್ದಾಗ ಕೆಲಸ ಮಾಡಿರ್ತಾರೆ. ತಾಳಿ ಸರ್, ಕನಕಪುರ ವಿಧಾನಸಭಾ ಕ್ಷೇತ್ರದಲ್ಲೂ DK ಶಿವಕುಮಾರ್ ಅವರು ಚುನಾವಣೆ ನಿಂತಾಗ DK ಸುರೇಶ್ ಅವರು ಕೆಲಸ ಮಾಡಿದ್ರು. ನೀವು ಅದೇ ಮಾನದಂಡವನ್ನ ಬಿಜೆಪಿಗೂ ನೀವು ಅಪ್ಲೈ ಮಾಡ್ಕೊಳ್ಳೋದು ತಪ್ಪು. ಕಾಂಗ್ರೆಸ್ ಪಕ್ಷ ಸಂತತಿ ಆಡಳಿತವನ್ನ ಪೋಷಿಸ್ಕೊಳ್ತಾ ಬರ್ತಾ ಇದೆ ಟೀಕೆ ಮಾಡೋರು ನೀವು. ಇಲ್ಲಿ ಸಂತತಿ ಆಡಳಿತ ಪ್ರಾರಂಭ ಆದ್ರೆ ಅದನ್ನ ನೀವು ಹೇಗೆ ಅಂತೀರಿ? ಸಾಧ್ಯ ಇಲ್ಲ. ಅದು ತಾವು ಹೇಳಿದಾಗೆ ಆವತ್ತು ಅಸಮಾಧಾನ ಇತ್ತು. ಆ ಅಸಮಾಧಾನ ಅತೃಪ್ತಿ ಇದ್ದದ್ರಿಂದನೇ ಬಹುಪಾಲು ಧಾರವಾಡ, ಹುಬ್ಬಳ್ಳಿ, ಹಾವೇರಿ ಈ ಕ್ಷೇತ್ರಗಳಲ್ಲಿ KJPಯ ಕಾರ್ಯಕರ್ತರು ಮತ್ತು ನಾಯಕರ ಅಸಮಾಧಾನ ಇದ್ದದ್ದಕ್ಕೇನೆ ಪ್ರಾಯಶಃ ಪ್ರದೀಪ್ ಶೆಟ್ಟರ್ ಅವರನ್ನು ಸೋಲಿಸಿದ್ದಾರೆ. ಜೊತೆಗೆ ಮತ್ತೊಂದು ಸಿಗ್ನಿಫಿಕೆಂಟ್ ಪಾಯಿಂಟ್, ಅದು ಹುಬ್ಬಳ್ಳಿಯ ಜಮ್ಖಾನಾ ಮೈದಾನದ ಕ್ಲಬ್ ವಿವಾದ ಇದೆಯಲ್ಲ, ಕ್ಲಬ್ ವಿವಾದವು ಸ್ವಲ್ಪ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಮಾಡಿರೋ ಸಾಧ್ಯತೆನೂ ಇದೆ. ಇಲ್ಲಿ ಒಂದು ಮೆಸೇಜ್ ಮಹದೇವ್ ಪ್ರಕಾಶ್ ಅವರು ಒಂದು ಮಾತನ್ನು ಹೇಳಿದ್ರು, ಈ ಸಂತತಿ ರಾಜಕಾರಣ ಅಂತ ಹೇಳಿ. ಸಂತತಿ ರಾಜಕಾರಣ ಕಾಂಗ್ರೆಸ್ನವ್ರು ಮಾಡಿದ್ರೆ ಸರಿ ಅಥವಾ BJP? ಇವತ್ತು ಕಾಂಗ್ರೆಸ್ಸಿನ ಅಭ್ಯರ್ಥಿಯ ಆಯ್ಕೆಯನ್ನು ಕೂಡ, ಲೋಕಸಭೆ ಚುನಾವಣೆ ಆಯ್ಕೆಯನ್ನು ಮಾಡುವಾಗ ಅಲ್ಲಿ ಎಲ್ಲೂ ಕೂಡ ಅಭ್ಯರ್ಥಿಗಳ ಬಗ್ಗೆ ಅಸಮಾಧಾನ ಇರಲಿಲ್ಲ. ಇವತ್ತು DK ಸುರೇಶ್ ಅವ್ರು ಮಾಡಬೇಕು ಅಂದ್ರೆ ಎಲ್ಲ ಬ್ಲಾಕ್ ಕಾಂಗ್ರೆಸ್ ಹರೀಶ್ ಅವ್ರ ಮಾತಿದೆಯಲ್ಲ, ಹರೀಶ್ ಅವ್ರ ಮಾತು ಹೇಗಿದೆ ಅಂದ್ರೆ, BJPಗೆ ಒಂದು ರೀತಿ ಥ್ರೆಟ್ ಮಾಡ್ತಾ ಇದ್ರೆ, ನೀವು ನಮ್ಮನ್ನು ಬಿಟ್ರೆ ಅಥವಾ ಯಡಿಯೂರಪ್ಪನವ್ರು ಬಿಟ್ಟು ಹೋದ್ರೆ ಕೆಟ್ಟ್ರಿ, ಅದಕ್ಕೆ ಇವತ್ತು ಫಲಿತಾಂಶ ಇದು, ಹುಷಾರ್ ಅನ್ನೋ ರೀತಿ ಒಂದು ಮೆಸೇಜ್ ಪಾಸ್ ಆಗ್ತದೆ. ಈಗ ತಾವೇ ಹೇಳಿದ್ರಿ, ನಿಮ್ಮದು ಇದ್ದು ಮೈತ್ರಿ ನಡೀತಾ ಇತ್ತು, ಮೈತ್ರಿ ಒಳಗೆ ನೀವು ಸೋತಿದ್ದೀರಿ ಅಂತ. ಈಗ ತಾವೇ ಹೇಳ್ತಾ ಇದ್ದೀರಿ ಹಾಗಲ್ಲ, ಮೈತ್ರಿ ಇದ್ದಿದ್ರೆ ಈಗ ಇವ್ರು ಥ್ರೆಟ್ ಮಾಡ್ಬೇಕಾದಂತ ಪ್ರಶ್ನೆ ಇರಲಿಲ್ಲ. ಮೈತ್ರಿ ಆಗಿದ್ದಿದ್ರೆ ಇವತ್ತಿನ ಸೋಲಿದೆಯಲ್ಲ, ಮುಂದಿಗೆ ನಿಮ್ ಪಾಠ ಆಗಲಿ ಅಂತ. ಅಲ್ಲ ಮೈತ್ರಿ ಆಗಿದ್ದಿದ್ರೆ, ತಾವು ಹೇಳಿದ ಪ್ರಕಾರ ಮೈತ್ರಿ ಆಗಿದ್ದಿದ್ರೆ ಆ ಮೈತ್ರಿ ಇವತ್ತು ಸೋಲು, ಆ ಮೈತ್ರಿ ಸೋಲು ಅಂತ ಆಗ್ತಾ ಇತ್ತು. ಹರೀಶ್ ಅವರು ಈ ಪ್ರಶ್ನೆ ಹೇಳ್ತಕ್ಕಂತಹ ಪ್ರಶ್ನೆ ಉದ್ಭವ ಹಾಗಿದ್ರೆ ನೀವು ಮೈಸೂರಿನಲ್ಲಿ ಕ್ಯಾಂಡಿಡೇಟ್ ಹಾಕಲಿಲ್ಲ. ನಮ್ಮ ಪಕ್ಷದ ರಾಷ್ಟ್ರೀಯ ನಾಯಕರುಗಳು ಮೈಸೂರಿನಲ್ಲಿ ಕ್ಯಾಂಡಿಡೇಟ್, ನನಗೆ ನೀವು ಲಾಯರ್ ಆಗಿದ್ರು, ವಾಟ್ ಇಸ್ ಡೆಫಿನಿಷನ್ ಒಬ್ಬ ಕ್ಯಾಂಡಿಡೇಟ್ ವಾಪಸ್ ತಗೊಳ್ಳೋದು ಅರ್ಥ ಇರೋದು? ಹರೀಶ್ ಅವರ ಹೇಳಿಕೆಯಿಂದ ಒಂದು ಸ್ಪಷ್ಟ ಆಗ್ತದೆ. ಚುನಾವಣೆಯಲ್ಲಿ ಅವರು ಹರೀಶ್ ಅವರು ಮಾತಾಡುವಾಗ ಬಹಳ ಒಂದು ಸ್ಪಷ್ಟವಾಗಿ ಹೇಳಿದ್ರು, ಒಂದು ಭಾಳ ಸಂದೇಶ. ಬರೀ ಅವರು ಹುಬ್ಳಿಗೆ ಮಾತ್ರ ಹೇಳಲಿಲ್ಲ, ಬಿಟ್ವೀನ್ ಒಂದೇನು ಹೇಳಿದರು, ಜಗದೀಶ್ ಶೆಟ್ಟರ್ ತಮ್ಮನ್ನು ಗೆಲ್ಸೋಳಕ್ಕೋಸ್ಕರ ಅಥವಾ ದೇವೇಗೌಡರು ತಮ್ಮ ಸೊಸೆಗೋಸ್ಕರ ಈ ಹೊಂದಾಣಿಕೆಯನ್ನು ಮಾಡಿಕೊಂಡ್ರು, ಇದನ್ನು ಕಾರ್ಯಕರ್ತರು ಒಪ್ಪಲಿಲ್ಲ ಅಂತಕ್ಕಂಥದ್ದು. ನೀವು ಯಾವುದೇ ಹೊಂದಾಣಿಕೆ ಇದೆಯಲ್ಲ, ಅದು ಸಾಮಾನ್ಯ ಕಾರ್ಯಕರ್ತರ ಮಟ್ಟದಿಂದ ಮೇಲೆ ನಾಯಕರ ಮಟ್ಟಕ್ಕೆ ಬಂದರೆ ಮಾತ್ರ ಅದು ಯಶಸ್ವಿ ಆಗ್ತದೆ ಹೊರತು, ಈ ನಾಯಕರ ಮೇಲ್ಮಟ್ಟದಲ್ಲಿ ಹೊಂದಾಣಿಕೆ ಟಿಂಕರಿಂಗ್ ಆದರೆ ಇದೇ ಪ್ರಪಾತ. ಅಂದ್ರೆ ಮೇಲ್ಮಟ್ಟದ ಮೈತ್ರಿ ಕೆಳಮಟ್ಟಕ್ಕೆ ಹೋಗಿಲ್ಲ ಅಂತ. ಮೇಲ್ಮಟ್ಟದ ಮೈತ್ರಿಗೆ ಯಾವುದೇ ಸಿದ್ಧಾಂತ ಇರಲಿಲ್ಲ, ಸ್ವಾರ್ಥ ಇತ್ತು. ನಿಮಿಷ ಹೇಳಿ, ಮೇಲ್ಮಟ್ಟ ಮೈತ್ರಿ ಆಗಿದೆ, ಕೆಳಮಟ್ಟಕ್ಕೆ ಹೋಗಿಲ್ಲ.
ಖಂಡಿತ ಮೈತ್ರಿಗಳದಿಲ್ಲ. ಅದು ಯಾರದ್ದೋ ಎಲ್ಲೋ ಮಾತುಕತೆಗಳು ನಡೆದಿರಬಹುದೇ ಹೊರತು ಆ ತರದ ಯಾವುದೇ ಒಂದು ಅಲ್ಲ, ನನಗೆ ಹೊಂದಾಣಿಕೆಗಳು ಒಂದೇ ನಡೆದಿಲ್ಲ. ಅರ್ಥ ಆಗ್ತಿಲ್ಲ, ರಿಸು ನೋಡ್ರೆ. ಜೊತೆಗೆ ಇವರು ಈಗ- ಅಲ್ಲ, ಅಲ್ಲ, ದಿವಾಕರ್ ಅವರು ಕೆಜೆಪಿ ಕ್ಯಾಂಡಿಡೇಟ್ ವಾಪಸ್ ತಗೊಂಡಿದ್ದೇನಕ್ಕೆ ಬಿಜೆಪಿ ಅನುಕೂಲ ಆಗಿರ್ತಾರೆ, ಅದು ಕಾರ್ಯಕರ್ತರು ನಿಲ್ವಂದ್ಬಿಡೋದು. ಅದು ಹೇಳ್ರಿ, ಇಲ್ಲ, ಕಾರ್ಯಕರ್ತರು ಮೈಸೂರಲ್ಲಿ ಶಕ್ತಿ ಬಿಜೆಪಿ ಹಾಕಿದ್ರೆ ವಾಪಸ್ ಇರ್ಬೋದು. ತಗೊಂಡಿದ್ದಾರೆ. ಅವ್ರಿಗೆ ಆ ಶಕ್ತಿ ಥರ ಇಲ್ಲ. ಶಕ್ತಿ ಇವ್ರಿಗೆ ಇದ್ರೆ ರಾಷ್ಟ್ರೀಯ ಹಾಕಿರ್ಬೋದು. ತೀರ್ಮಾನ. ಆದ್ರೆ ಒಂದ್ ನಿಮಿಷ, ಇಲ್ಲ, ಇಲ್ಲ, ನಮ್ಮ ಪ್ರಶ್ನೆ ಹೌದಾ? ಬೇರೆ. ಒಂದ್ ನಿಮಿಷ ನಾನು ಇವ್ರಿಗೆ ಉತ್ತರ ಕೊಡ್ಲೇಬೇಕು. ಬೇಗ. ಈಗ ನಮಗಾಗಬೇಕಾಗಿದ್ರೆ ಇವ್ರಿಗೆ ಆಂಧ್ರ ಪ್ರದೇಶದಲ್ಲಿ ಹಾಕ್ಲಿಕ್ಕೆ ಒಂದು ಸೀಟಿಗೆ ಶಕ್ತಿ ಇರಲಿಲ್ಲ. ಅಲ್ಲ, ಇಲ್ಲಿ ಮಾತಾಡೋದು ಕೇಂದ್ರದಲ್ಲಿ ಅಲ್ಲ, ಒಂದ್ ನಿಮಿಷ, ಕೇಂದ್ರದಲ್ಲಿ ಆಡಳಿತ ನಡೆಸ್ತಾ ಇರ್ತಕ್ಕಂಥ ಪಕ್ಷಕ್ಕೆ ಒಬ್ಬ ಕ್ಯಾಂಡಿಡೇಟ್ ಆಂಧ್ರ ಪ್ರದೇಶದಲ್ಲಿ ಇರಲ್ವಾ, ಉತ್ತರ ನಿನ್ನೆ ಮೊನ್ನೆ ಪ್ರದೇಶದಲ್ಲಿ ಹೊಡೆದಾಡಿದ್ರು ನೀವು, ನಿನ್ನೆ ಮೊನ್ನೆ ಹೊಡೆದಾಡಿದ್ರು, ಬೀದಿಯಲ್ಲಿ ಜನ ನೋಡಿದ್ರು ನಿಮ್ಮನ್ನ. ಯಡಿಯೂರಪ್ಪ ಏನ್ ಮಾತಾಡಿದ್ರು, ಬಿಜೆಪಿ ನಾನು ಮುಗಿಸ್ತೀನಿ, ಮೂರನೇ ಅದಲ್ಲ, ಇವರು ಹೇಳ್ತಾ ಇದಾರಲ್ಲ, ಒಂದು ರಾಷ್ಟ್ರೀಯ ಪಕ್ಷಕ್ಕೆ ಅಭ್ಯರ್ಥಿಗಳ ಗತಿ ಇರಲಿಲ್ಲ ಅಂತ ಹೇಳ್ತಾ ಇದ್ದಾರಲ್ಲ. ಇವ್ರು ಕೇಂದ್ರದಲ್ಲಿ ಆಡಳಿತ ನಡೆಸ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಆಂಧ್ರ ಪ್ರದೇಶದಲ್ಲಿ ಒಬ್ಬ ಅಭ್ಯರ್ಥಿ ಚುನಾವಣೆ ಸಂದರ್ಭದಲ್ಲಿ ಇಲ್ಲ ಅಂದ್ರೆ ಅಶೋಕ್ ಏನ್ ಮಾತಾಡಿದ್ರು, ಈ ಚುನಾವಣಾ ನಾಯಕರಲ್ಲಿ ಏನೇನ್ ಮಾತಾಡಿದ್ರು, ನೀವು ಒಂದು ನಾನು ಮತ್ತೆ ಸ್ಪಷ್ಟವಾಗಿ ಲೋಕಸಭೆ ಚುನಾವಣೆ ಡಿಬೇಟ್ ಬಹಳ ಸ್ಪಷ್ಟಪಟ್ಟಿದ್ದೀನಿ. ದಯವಿಟ್ಟು ಹೇಳ್ತೀನಿ ಕೇಳಿ. ಭಾರತೀಯ ಜನತಾ ಪಕ್ಷ ಮತ್ತು ಜನತಾದಳದ ಈ ಅಪವಿತ್ರ ಮೈತ್ರಿಯಿಂದ ಈ ವಿಶೇಷವಾಗಿ ಕರ್ನಾಟಕ ರಾಜ್ಯದ ಅಲ್ಪಸಂಖ್ಯಾತರು ಏನು JDS ಗೆ ಅಲ್ಪ ಸ್ವಲ್ಪ ಬೆಂಬಲಿಸ್ತಾ ಇದ್ರು, ಅವ್ರನ್ನ ಬಿಟ್ಟರು. ಇದರಿಂದ ಕರ್ನಾಟಕದಲ್ಲಿ ಒಂದು ರಾಜಕೀಯ ಕುಟುಂಬದ ರಾಜಕಾರಣ ಇನ್ನೊಂದು 6 ತಿಂಗಳ ಮೇಲೆ ಬರ್ತದೆ, 3 ತಿಂಗಳ ಮೇಲೆ ಶುರುವಾಗುತ್ತೆ. ಒಂದು ಕುಟುಂಬದ ರಾಜಕಾರಣ ಆಯ್ತು. ಎರಡು ಚುನಾವಣೆಗಳಲ್ಲಿ ಬಿಜೆಪಿ ಅವರು ಮಾನವ ಬಾಂಬ್ಗಳ ರೀತಿ ದೇವೇಗೌಡರನ್ನ ಮುಗಿಸ್ಲಿಕ್ಕೆ ಸಹಾಯ ಮಾಡಿದ್ದಾರೆ. ಅದನ್ನ ಕರ್ನಾಟಕ ಜನ ಬಹಳ ಸಂತೋಷ ಪಡ್ತಾರೆ ಸರ್. ಕಳೆದ 3 ತಿಂಗಳು ಇವ್ರದ್ದು ಹನಿಮೂನ್ ಪೀರಿಯಡ್ ಅಂಗ್ ನಡೆದಿದೆ. JDS ಇನ್ನು 3 ತಿಂಗಳು ಜನ ಈ ರಾಜ್ಯದ ಜನ ಮಾಡ್ತಾರೆ. ಇನ್ನು 3 ತಿಂಗಳುಗಳ ಕಾಲ ರಾಜ್ಯದ ಜನ ನಿಮ್ಮ ಅಧ್ಯಯನ ಮಾಡ್ತಾರೆ. ಅದಾದ್ಮೇಲೆ ನಿಮ್ಮ ಉತ್ತರ ಕೊಡ್ತಕ್ಕಂಥ ಸ್ಥಿತಿ ಬರುತ್ತೆ. ಅವತ್ತು ಮುಂದಿನ ಪಾರ್ಲಿಮೆಂಟ್ ಚುನಾವಣೆ ಯಾವ ದಾರಿಯನ್ನು ತೋರಿಸಬೇಕೋ ತೋರಿಸ್ತಾರೆ. ಮಾನವ ಬಾಂಬ್ ರೀತಿಯಲ್ಲಿ ಜನತಾ ಲೋಕಸಭೆಯಲ್ಲಿ ನೀವು JDS ವಿರುದ್ಧ ಅಭ್ಯರ್ಥಿ ವಾಪಸ್ ತಗೊಂಡ್ರಿ, ಅದು ಮೈತ್ರಿ ಅಲ್ಲ, ನಾನು ಒಪ್ಕೊಂಡೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಮೈಸೂರಲ್ಲಿ ಬಿಜೆಪಿ ವಾಪಸ್ ತಗೊಂಡ್ರು, ಧಾರವಾಡದಲ್ಲಿ KJ ವಾಪಸ್ ತಗೊಂಡ್ರು, ಅದು ಮೈತ್ರಿ ಅಲ್ಲ, ಅದು ಒಪ್ಕೊಂಡೆ. ನೀವು ನಿಮ್ಮ ವಾದನೆ ನಾನು ಒಪ್ಕೋತೀನಿ, ಮೈತ್ರಿ ಅಲ್ಲ. ಸೊ ಲೋಕಸಭೆಯಲ್ಲಿ ಈ ಮೈತ್ರಿ ಆಗತ್ತಾ? ಈಗ ಆಗಿಲ್ಲ ಮೈತ್ರಿ, ನಿಮ್ ಪ್ರಕಾರ ಮೈತ್ರಿ ಆಗಿಲ್ಲ, ಆಗತ್ತಾ ಲೋಕಸಭೆಯಲ್ಲಿ? ಅದಾಗತ್ತಾ? ಸಾಧ್ಯತೆಗಳು ಬಹಳ ಜಾಸ್ತಿ ಇದೆ. ಇಲ್ಲ ನಾನು ಹೇಳ್ತಾ ಇಲ್ಲ, ಅದನ್ನ ತೀರ್ಮಾನ ತಗೊಳ್ತಕ್ಕಂಥದ್ದು. ಒಂದ್ ನಿಮಿಷ ನಾನು ಮಾತಾಡ್ಬಿಡೋಣ ಸ್ವಾಮಿ. ಇದನ್ನ ತೀರ್ಮಾನ ತಗೊಳ್ತಕ್ಕಂಥದ್ದು ನಮ್ಮ ಪಕ್ಷದ ರಾಷ್ಟ್ರೀಯ ನಾಯಕರಿದ್ದಾರೆ, KJP ಎಂಬ ಮಾನ್ಯ ಅಧ್ಯಕ್ಷರಾದಂತಹ ಯಡಿಯೂರಪ್ಪನವರಿದ್ದಾರೆ. ಅವರು ತೀರ್ಮಾನ ಮಾಡ್ತಾರೆ. ಸೂಕ್ತ ಸಂದರ್ಭದಲ್ಲಿ ಯಾವ ಪಕ್ಷದ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದನ್ನ ಆ ಸಂದರ್ಭದಲ್ಲಿ ನಿರ್ಧಾರ. ಹರೀಶ್, ಕೊನೆಯದಾಗ ಕೇಳ್ತಾ ಇದ್ದೀನಿ, ನಿಮ್ಮ ಮೈತ್ರಿ ಆಗಿಲ್ಲ ಅನ್ನೋದಾದ್ರೆ, ಹಾಗಿದ್ರೆ ಶಿವರಾಜ್ ಸಜ್ಜನ್ ವಾಪಸ್ ಆಗಿ ತಗೊಂಡ್ರು, ಮೈಸೂರಲ್ಲಿ ಬಿಜೆಪಿ ವಾಪಸ್ ಆಗಿ ತಗೊಂಡ್ರು, ಹಾಗಿದ್ರೆ ಮುಂದಿನ ಚುನಾವಣೆಯಲ್ಲಿ ಮೈತ್ರಿ ಆಗೋದಿಲ್ಲ. ಈಗ ಹೂಗಾರ್ ಅವರೇ ಮಾತಾಡಿ. ಹೂಗಾರ್ ಅವರೇ, ಶಿವರಾಜ್ ಸಜ್ಜನ್ ಅವ್ರ ಜೊತೆ ನಾನು ನೇರವಾಗಿ ಮಾತಾಡಿದ್ದೇನೆ. ಅವರು ವಿಧಾನಸಭೆ ಚುನಾವಣೆ ಸ್ಪರ್ಧೆ ಮಾಡಿ ಕೆಲವೇ ದಿನಗಳಾಗಿತ್ತು. ಅವ್ರಿಗೆ ಈ ಒಂದು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಕ್ಕಂಥ ಶಕ್ತಿ ನಿಜವಾಗೂ ಇರಲಿಲ್ಲ. ಅದರ ಜೊತೆಗೆ ಜಗದೀಶ್ ಶೆಟ್ಟಿ ಇಲ್ಲ ನೋಡಿ, ನಾನು ನಿಮ್ಗೆ ಯಾವಾಗ ಬೇಕಾದ್ರೆ ಬೈಟ್ ತೋರಿಸ್ತೀನಿ. ಯಡಿಯೂರಪ್ಪನವರು ಹೇಳಿದ್ದಾರೆ ಕಾಂಗ್ರೆಸ್ ವಿರುದ್ಧ ಚುನಾವಣೆಯಲ್ಲಿ ಸೋಲ್ಸನ, ಪಾಠ ಕಲ್ಸನ ಅವರಿಗೆ, ಅದಕ್ಕೆ ನಮ್ಮ ನಾಯಕರ ಪ್ರಕಾರ ನಾನು ವಾಪಸ್ ತಗೊಳ್ತಾ ಇದ್ದೀನಿ ಅಂತ ಹೇಳಿದ್ರು. ನಾನು ಸತ್ಯ ಹೇಳ್ತಾ ಇದ್ದೀನಿ. ಸಜ್ಜನ್ ಅವರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋಕ್ಕಾಗದೆ ಯಡಿಯೂರಪ್ಪನವ್ರಿಗೆ ನಾನು ಸ್ಪರ್ಧೆಯಿಂದ ವಾಪಸ್ ಪಡಿತೇನೆ ಅಂತೇಳಿ ಸಜ್ಜನ್ ಅವರು ವಾಪಸ್ ಪಡೆದಿದ್ದು 100ಕ್ಕೆ 100 ಸತ್ಯ. ರಿಜೆಕ್ಟ್ ಮಾಡಿದ ಮೇಲೆ ನೀವು ಉಲ್ಟಾ ಹೊಡಿತಾ ಇದ್ರಿ. ಬಿಜೆಪಿ ಮತ್ತು KJP ನಾಯಕರು ನೋಡಿ ಈ ಚುನಾವಣೆ ನಾವು ಮೈತ್ರಿ ಮಾಡ್ಕೊಳ್ತೇವೆ, ಇದಕ್ಕೆ ಮಾತ್ರ ಸೀಮಿತ ಆಗಿರುತ್ತೆ, ಮುಂದಿನ ಹೇಳಿದ್ರು. ಹೂಗಾರ್ ಅವರೇ ಲೋಕಸಭೆ ಚುನಾವಣೆ ಸಂದರ್ಭದಲ್ಲೇ ವಿಧಾನ ಪರಿಷತ್ ಚುನಾವಣೆ ಪ್ರಾರಂಭ ಆಯಿತು, ಪ್ರಚಾರ ಪ್ರಾರಂಭ ಆಯಿತು. ಪ್ರಾರಂಭ ದಿನದಿಂದ ನಾವು ಪಕ್ಷೇತರ ಅಭ್ಯರ್ಥಿ ರಘುವಾಚಾರ್ ಅವ್ರ ಪರವಾಗಿ ನಾವು ಚುನಾವಣಾ ಪ್ರಚಾರ ಮಾಡಿದ್ವಿ. ಇದು ಯಾವುದೇ ಹೊಂದಾಣಿಕೆ ಆಗಿಲ್ಲ. ಆದರೆ ಭಾರತೀಯ ಜನತಾ ಪಕ್ಷದ ನಾಯಕರಿಗೆ ಯಡಿಯೂರಪ್ಪನವ್ರನ್ನ ಬಿಟ್ಟು JDS ಜೊತೆ ಹೊಂದಾಣಿಕೆ ಮಾಡಿ ರಾಜ್ಯದಲ್ಲಿ ಉತ್ತಮ ಫಲಿತಾಂಶ ತೆಗೆದುಕೊಳ್ತೀವಿ ಅಂತಕ್ಕಂಥ ಒಂದು ದುಸ್ಸಾಹಸಕ್ಕೆ ಅವ್ರು ಕೈ ಹಾಕಿ JDS ಅನ್ನು ಮುಳುಗಿಸ್ತಕ್ಕಂಥ ಒಂದು ಕೆಲಸ ಇದು ಸತ್ಯವಾದಂಥದ್ದು. ನಾನು ಮಾಧವಪ್ರಕಾಶ್ ಕೇಳ್ತೀನಿ ಕೊನೆಯದಾಗಿ. ಹರೀಶ್ ಅವ್ರ ಮಾತು ಇಷ್ಟೇ ಸ್ಪಷ್ಟವಾಗಿದೆ, ಈ ಚುನಾವಣೆ ಲೆಕ್ಕಕ್ಕೆ ಇಲ್ಲ ಅವರಿಗೆ. ಮುಂದಿನ ಲೋಕಸಭಾ ಚುನಾವಣೆ ಸ್ವಾಮಿ ನೀವು ಹೋಗಬೇಕಾದ್ರೆ BJP ಅವರೇ ನಮ್ಮನ್ನು ಬಿಟ್ಟು ಹೋಗಂಗಿಲ್ಲ. ಎಲ್ಲ ಒಂದು ಕಡೆ ಈ ಸೋಲಿನಲ್ಲೂ ಕೂಡ KJP ಒಂದು ರೀತಿ ಎಲ್ಲೋ ರಾಜಕೀಯವಾದಂಥ ಅಜೆಂಡಾ ಇಟ್ಕೊಂಡಿದೆ ಅಂತ. ಇಷ್ಟು ಗೆದ್ದಿದ್ರೆ
ಯಡಿಯೂರಪ್ಪ ಲೆಕ್ಕಕ್ಕೆ ಬರ್ತಿಲ್ಲ, ನಾವು ಇಲ್ದ್ರೆ ಇವ್ರಿಗೆ ಗೆಲ್ಲಕ್ಕಾಗತ್ತಾ ಅನ್ನೋ ಪ್ರಶ್ನೆ ಇಡ್ತಾ ಇದ್ದಾರೆ ಬಿಜೆಪಿ ಅನ್ನೋ ಮೆಸೇಜನ್ನು ಅವರು ತುಂಬ ಸ್ಪಷ್ಟವಾಗಿ ರವಾನಿಸ್ತಾ ಇದ್ದಾರೆ. ಪ್ರಾಯಶಃ ಲೋಕಸಭಾ ಚುನಾವಣೆ ಹೊತ್ತಿಗೆ ಯಡಿಯೂರಪ್ಪನವರು ಬಿಜೆಪಿ ಅಲ್ಲ ಇದಾಗುತ್ತಾ ಅಂತ ಎರಡು ಪೈಲಟ್ ಪ್ರಾಜೆಕ್ಟ್ ಫೇಲ್ ಆಗಿರೋದ್ರಿಂದ ಇದು ಕಂಟಿನ್ಯೂ ಆಗುತ್ತಾ ಅಥವಾ ಏನಾದ್ರು ಕಂಟಿನ್ಯೂ ಆಗೇ ಆಗುತ್ತೆ. ಯಾಕೆಂತಂದ್ರೆ ಯಡಿಯೂರಪ್ಪ ಇಲ್ಲದೆ ಬಿಜೆಪಿ ಕಟ್ಟೋದಕ್ಕೆ ಅವ್ರಿಗೂ ಕಷ್ಟ ಆಗುತ್ತೆ. ಅನೇಕ ನಾಯಕರು ಅದನ್ನು ವ್ಯಕ್ತಪಡಿಸಿದ್ದಾರೆ. ಬಟ್ ನನಗೆ ಒಂದು ಅನುಮಾನ ಇರೋದು JDS ಮತ್ತು ಬಿಜೆಪಿ ಅಲಯನ್ಸ್ ಆಗೋದು ಅದು ಬಹುತೇಕ ಅನುಮಾನ ಅದು ಬ್ರೇಕ್ ಆಗುತ್ತೆ. ಯಾಕೆ ಅಂತಂದ್ರೆ ಈಗಾಗಲೇ ಒಳ್ಳೆ ಪ್ರಹ್ಲಾದ್ ಜೋಶಿ ಒಂದು ಮಾತನ್ನ ಹೇಳಿದ್ದಾರೆ, ನರೇಂದ್ರ ಮೋದಿ ಅವರ ನಾಯಕತ್ವವನ್ನು ಒಪ್ಪದಾದ್ರೆ ನೀವು ಬನ್ನಿ, ಇಲ್ಲ ಅಂತ ಹೇಳಿದ್ದಾರೆ. ದೇವೇಗೌಡರು ಒಪ್ಪಲ್ಲ, ಕುಮಾರಸ್ವಾಮಿ ಅವರು ಅಸಹಾಯಕರಾಗ್ತಾರೆ. ದಿವಾಕರ್ ಅವರು ಯಾರು ಒಂದಾದ್ರೂ ನೀವೇನು ತಲೆ ಕೆಡಿಸ್ಕೊಳ್ಳಿ ನಿಮ್ಮ ಪಾರ್ಟಿ. ಇವ್ರು ಏನೇ ಆಕ್ರಂದನ ಆರೋಪ ಏನೇ ಮಾಡ್ಕೊಂಡ್ರು ಕೂಡ ಗೋಡೆಯ ಮೇಲಿನ ಬರಹ ಬಹಳ ಸ್ಪಷ್ಟ ಇದೆ. ಇವರೆಲ್ಲರೂ ಹೊಂದಾಣಿಕೆ ಮಾಡಿಕೊಂಡು ಒಂದೇ ಚಿಹ್ನೆಯಡಿ ಸ್ಪರ್ಧೆ ಮಾಡಿದ್ರು ಕೂಡ ಕಳೆದ ಮುಂದಿನ ಲೋಕಸಭಾ ಚುನಾವಣೆ 28 ಕಾಂಗ್ರೆಸ್. ಈಗ JDS ಜೊತೆ ಮಾಡ್ಕೊಂಡ್ರೆ ಗೊತ್ತಿಲ್ಲ, ಆದ್ರೆ KJP BJP ಜೊತೆ ಆಗುತ್ತಾ ಅಂತ ಅಲ್ಲ, ಆಗ್ತಕ್ಕಂಥ ಸಾಧ್ಯತೆಗಳಿದೆ ಅಂತಕ್ಕಂಥದ್ದನ್ನ ನಾನು ಸ್ಪಷ್ಟಪಡಿಸಿದ್ದೀನಿ. ತೀರ್ಮಾನವನ್ನು ನಮ್ಮ ರಾಷ್ಟ್ರೀಯ ಮಟ್ಟದ ನಾಯಕರುಗಳು ತಗೋತಾರೆ. ಅದಾದ್ಮೇಲೆ ಆದ್ರೆ ಇವತ್ತಿನ ವಿಚಾರಕ್ಕೆ ಬಂದ್ರೆ ಇವತ್ತಿನ ಸೋಲನ್ನು ಏನಿದೆ, ಭಾರತೀಯ ಜನತಾ ಪಾರ್ಟಿ ಇದನ್ನ ಒಪ್ಕೊಂಡಿದೆ. ಆದ್ರೆ ಇದೇ ಸೋಲನ್ನ ಇವರು ಬೀಗ್ತಾ ಇರ್ತಕ್ಕಂಥ ಅವಕಾಶ ಇಲ್ಲ. ಒಂದ್ಸಲ ಆಗತ್ತೆ, ಒಂದ್ಸಲ ಸೋಲುತ್ತೆ. ಆದ್ರೆ ಮೈತ್ರಿ ವಿಚಾರ ಬಂದಾಗ, ಒಂದು ಪಾಲಿಸಿ ಮ್ಯಾಟರ್ ಬಂದಾಗ ಎಲ್ಲೋ ಒಂದ್ ಕಡೆ ನೀವು ಅದನ್ನ ತಳ್ಳ ಹಾಕ್ತಾ ಇದ್ದೀರಾ. ನಾವು ಮೈತ್ರಿ ಆಗ್ತಕ್ಕಂಥ ಪ್ರಶ್ನೆ ಬಂದಿರಲಿಲ್ಲ, ಮೈತ್ರಿ ಅಂತಕ್ಕಂಥದ್ದಿಲ್ಲ. ದಿವಾಕರ್ ಅವರೇ, ಸುಬ್ರಹ್ಮಣ್ಯ ಮತ್ತೆ ಮಹದೇವ್ ಪ್ರಕಾಶ್ ಅವರು ಇಷ್ಟೊತ್ತು ಜೊತೆ ಚರ್ಚೆ ಭಾಗಿಯಾಗಿದ್ದು. ಒಂದಂತೂ ಸ್ಪಷ್ಟ, 2 ಪೈಲಟ್ ಪ್ರಾಜೆಕ್ಟ್ಗಳು ಫೇಲ್ ಆಗಿದೆ. ಒಂದ್ ಕಡೆ ಉಪಚುನಾವಣೆ ಲೋಕಸಭೆಯಲ್ಲಿ, ಇನ್ನೊಂದ್ ಕಡೆ ವಿಧಾನ ಪರಿಷತ್. ಬಹುತೇಕ ಮುಂದಿನ ಮೇಜರ್ ಪೈಲಟ್ ಪ್ರಾಜೆಕ್ಟ್, ಬಹುತೇಕ ಅದು ಪ್ರಾಜೆಕ್ಟ್ ಅಂತ ಹೇಳ್ಬೋದು, ಲೋಕಸಭಾ ಚುನಾವಣೆಯಲ್ಲಿ ಈ ಮೈತ್ರಿ ಇರುತ್ತಾ. ಸೊ ಆ ರೀತಿಯ ಮೈತ್ರಿ ಆಗೋದಾದ್ರೆ ಅದು ಯಾವ ರೀತಿ ಅನ್ನೋಂಥದ್ದು ಮುಂದಿನ ಚುನಾವಣೆ ಹೇಳುತ್ತೆ. ಇದು ಈ ಹೊತ್ತಿನ ನ್ಯೂಸ್ ಅವರ್. ನಾಳೆ ಮತ್ತೊಂದು ವಿಷಯವನ್ನು ಹಚ್ಕೊಂಡು ಬರ್ತೀನಿ. ನೇರ ದಿಟ್ಟ ನಿರಂತರ ಸುದ್ದಿಗೆ ನೋಡ್ತಾರೆ ಸುವರ್ಣ ನ್ಯೂಸ್.